ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಹಾವೇರಿ ಜಿಲ್ಲೆ ಇಂದು ದಿನಾಂಕ 9/7/2025 ಬುಧವಾರದಂದು ಸಾರ್ವತ್ರಿಕ ಮುಷ್ಕರ ಜಿಲ್ಲಾ ಕೇಂದ್ರದಲ್ಲಿ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಪ್ರತಿಭಟನೆ ಮಾಡಲಾಗಿತ್ತು. ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ನಡೆಸ್ತಾ ಇರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮುಷ್ಕರದಲ್ಲಿ ಪಾಲ್ಗೊಂಡ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಷ್ಕರ ಪ್ರಮುಖ 11 ಬೇಡಿಕೆಗಳನ್ನು ಆಗ್ರಹಿಸಿದ್ದಾರೆ. ಅಂಗನವಾಡಿ ಸೇರಿ ವಿವಿಧ ಯೋಜನೆಗಳಲ್ಲಿ ದುಡಿಯುತ್ತಿರುವ ಮಹಿಳಾ ಕಾರ್ಮಿಕರಿಗೆ ಘನತೆಯುತ ಜೀವನ ನಿರ್ವಹಿಸಲು 26,000 ಕನಿಷ್ಠ ವೇತನ ನಿಗದಿಪಡಿಸಬೇಕು. ಮಾಸಿಕ 10,000 ಪಿಂಚಣಿ ಕೊಡುವ ಯೋಜನೆ ರೂಪಿಸಬೇಕು. ನಿವೃತ್ತಿಗೊಂಡು ಬಂದ ಎಲ್ಲ ನಿವೃತ್ತರಿಗೂ ಗ್ರಾಚ್ಯುಟಿ ಸೌಲಭ್ಯ ಜಾರಿಗೊಳಿಸಬೇಕು ಮತ್ತು ಸಹಾಯಕಿಯರನ್ನು ಕ್ರಮವಾಗಿ ಸಿ ಮತ್ತು ಡಿ ದರ್ಜೆ ನೌಕರಾಗಿ ಪರಿಗಣಿಸಿ ಸರ್ಕಾರಿ ನೌಕರಿಗೆ ದೊರೆಯುವ ಎಲ್ಲ ಸೌಲಭ್ಯವನ್ನು ಜಾರಿಗೊಳಿಸಬೇಕು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಆದ ಡಾಕ್ಟರ್ ನಾಗರಾಜ್ ರವರು ಹಾಗೂ ಡಿಡಿ ಯವರೂ ಆದ ಶ್ರೀಮತಿ ರೇವತಿ ಹೊಸಮಠ್ ಇವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಪತ್ರ ರವಾನಿಸಲಾಗಿತ್ತು. ನೀವು ನಿಮ್ಮ ಗರ್ಭದಲ್ಲಿ ಜನಿಸಿ ಬಂದಂತ ನಾವು ನೀವೆಲ್ಲ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹಿತ ತಾಯಿಯ ಗರ್ಭದಲ್ಲಿ ಜನಿಸಿ ಬಂದವರು. ಅದನ್ನು ಏನು ಹೆಚ್ಚು ಹೇಳುವಂತದ್ದು ಏನಿಲ್ಲ. ಯಾಕಂತಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಜನಿಸಿ ಬಂದಿದ್ದೇವೆ. ಅಂಗನವಾಡಿ ಕಾರ್ಯಕರ್ತೆಯರು ಕಷ್ಟ ಬಿಡುವುದನ್ನು ನಾವು ಸ್ವಲ್ಪ ಆದ್ರೂ ನಮ್ಮ ಕಿವಿಗೆ ಬೇರೆ ಇದನ್ನ ಈಗ ಬಂದಿವಿ ಮನವಿ ಕೊಟ್ಟಿವಿ, ಮನವಿ ಕೊಟ್ಟರೆ ತಗೊಂಡು ಹೋಗಿ ಅಲ್ಲೇ ಇಟ್ಟು ಬಿಡ್ತಾರ. ಆ ಮನವಿ ಎಲ್ಲಿ ಹೋಗ್ಬೇಕು? ನಮ್ಮ ದೇಶದ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿಗಳು ಅವರು ನಿಮ್ಮ ಕಷ್ಟವನ್ನ ಸ್ವಲ್ಪ ಪರಿಗಣಿಸಿ ಸ್ವಲ್ಪ ಯೋಚನೆ ಮಾಡಿ ಆ ಹಣವನ್ನ ನಾವು ಇವರಿಗೆ ಪಾಪ ಇವ್ರನ್ನ ಕಾಯಂಗೊಳಿಸ್ಬೇಕಪ್ಪ. ಇಲ್ಲಿವರೆಗೆ ದುಡ್ಡು ಬಿಟ್ಟ ಇನ್ನೊಂದು 4-5 ವರ್ಷ ಅಷ್ಟು ನೀವೇನ್ ಮಾಡ್ತೀರಿ? ಮನಿ ಸೇರ್ತೀರಿ. ಇನ್ನೊಂದು 4-5 ವರ್ಷ ಹೋದ್ರೆ ನೀವು ದುಡ್ದಂತಾರೆ 25 ವರ್ಷ 30 ವರ್ಷ ದುಡ್ದಂತಾರೆ ಏನ್ ಮಾಡ್ತೀರಿ? ಮನಿ ಸೇರ್ತೀರಿ. ಆಮೇಲೆ ನಿಮಗೆ ಸಿಗ್ತತೆ? ಸಿಗೋದಿಲ್ಲ. ಈಗ ಇರುವಾಗಲೇ ಒಂದು ತುತ್ತ ಅನ್ನ ಊಟ ಮಾಡ್ಲಪ್ಪ, ಅವ್ರಿಗೊಂದು ಸರ್ಕಾರ ಒಂದು ಯೋಜನೆ ಕೊಡ್ಲಪ್ಪ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಹಾಕಿ ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತಿನ ದಿವಸ ಈ ಹೋರಾಟದಲ್ಲಿ ಇದೇ ವರ್ಷ ನಿಮ್ಗ ಕನಿಷ್ಠ ಒಂದು 25,000 ರೂಪಾಯಿ ಗೌರವಧನವಾದರೂ ನಿಮ್ಗೆ ಪರಿಗಣಿಸಲಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದೇನೆ. ನಾನು ಹನುಮಂತಪ್ಪ ವಿಶಿಬಾಗಿಲ್ ಅಂತ ತಾಲೂಕಾ ಸಂಯೋಜಕನಾಗಿ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ, ರಾಜ್ಯದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತೇನೆ. ಮತ್ತು ನಾನು ನೌಕರಿ ಮಾಡುವಾಗೂ ಸಹಿತ ಈ AITC ಹೊನ್ನಪ್ಪ ಮರಿಯಮ್ಮನವರು ಇತ್ತು, ನಾನು ನೋಡಿರಿ ನೀವೆಲ್ಲರೂ. ನಾನು ಯಾವತ್ತೂ ಈ ಹಿಂಸರದವಲ್ಲ. ಇದನ್ನು ಈ ಹೋರಾಟ ನಿಮ್ಮ ಅಂಗನವಾಡಿಯವರು, ಯಾಕಂದ್ರೆ ಮಹಿಳೆಯರು ಎಲ್ಲಿ ಇರ್ತಾರ? ನಮ್ಮ MBK LCRP ಅಂತ ಕೇಳಿದ್ರೆ ಹೆಸರು, ಅವ್ರಿಗೆ ದುಡಿತಾ ಇದಾರ. ಅವ್ರಿಗೆ ಪಾಪ ಏನ್ರಿ 2,000 ಕೊಡೋರು 3,000 ಕೊಡೋರು, ಈಗ 5,000 ರೂಪಾಯಿ ಕೊಡಕತ್ತಾರ. ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? 5,000 ರೂಪಾಯಿದಾಗ ಪ್ರತಿಯೊಬ್ಬರು ಮಹಿಳೆಯರಿಗೆ ಹೋಗ್ಬೇಕು, ಅವ್ರಿಗೆ ಸಾಲ ಕೊಡ್ಬೇಕು, ಅವ್ರು ಬಡವರಿದ್ದರು ಶ್ರೀಮಂತ ಮತ್ತೇನ್ ಮಾಡ್ಬೇಕು? ಅವ್ರನ್ನ ಮಹಿಳೆಯರನ್ನ ಉದ್ಧಾರ ಮಾಡ್ಬೇಕು. ಅವರು ಬಡ ಮಹಿಳೆಯರನ್ನ ಏನಂತ ಹೇಳಿದಾರ? ಒಂದು ವಿಷಯ ಏನಂತ ಹೇಳಿದಾರ, ಯಾವುದೇ ಮನೆ ಕೊನೆಯ ಮನೆ ಬಡತನದ ಏಕಿಂತ ಕೆಳಗಿರುವ ಕೊನೆಯ ಮನೆಯವರಿಗಿರ್ತಕ್ಕಂಥವ್ರನ್ನ APL ಲಿಸ್ಟ್ಗೆ ಏರಿಸಬೇಕು. ಯಾಕಂದ್ರೆ ಹಂತ ಹಂತವಾಗಿ ತೀರಿಸ್ತಾವ. ಆ ಋಣ ತೀರಿಸ್ತೇವೆ, ನಿಮ್ಮ ಋಣ ತೀರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಈಗ ಬಂದಿರಲಿಲ್ಲ, ಆದ್ರೆ ಹಂಗ ಒಂದು 10-12 ಮಂದಿ ಬರಕ್ ಹೋಗ್ಬಾರ್ರಿ. ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರು ಇಲ್ಲಿ ಹೊಂಟ್ರೆ ಹಾವೇರಿ ಜಿಲ್ಲೆ, ಹಾವೇರಿ ಇದ್ರ ಮಟ್ಟ ನಿಮ್ದೇ ಆದಂತ ಒಂದು ಸಾಲ ಕಾಣ್ತಾ ಇರ್ಬೇಕು. ಇದ್ರೊಳಗೆ ನೀವು ಅಂಗನವಾಡಿ ಕಾರ್ಯಕರ್ತ ಆಗಲಿ, ಕೃಷಿ ಯುವಕರಾಗಲಿ, NRM ಯೋಜನೆ ಕೆಲಸ ಮಾಡ್ತಕ್ಕಂಥ MBK LCRPಗಳಾಗಲಿ, ನೀವು ಒಟ್ಟು ಈಗ ಸೇರಿದಾಗ ನಿಮ್ಮನ್ನು ನೋಡಿ ಹಾವೇರಿನ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇವ್ರ ಸುಲಭಿಲ್ಲಪ್ಪ ಅಂತಕ್ಕಂಥದ್ದು ನಿಮ್ ಕಣ್ ಕಾಣ್ಬೋದು. ನಾವು ಮನೆಯಾಗಿರ್ತೀರಿ, ಯಾರೋ ಒಬ್ಬರಿಗೆ ಬರ್ತೀವಿ, 10 ಬಂದಿರಿ, ಮತ್ತೆ ಉಳ್ದಕ್ಕೆ ಏನ್ ಮಾಡ್ತಾರಮ್ಮ? ಆಯ್ಕೆ ಬಂದು ನನಗೆ ಬರ್ತೈತಿ ಅಂತಾರ ಅವ್ರನ್ನ. ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಕ್ಕೆ ನಮಗೆ ನಿಗದಿ ಸಂಬಳ ಆಗಲೇಬೇಕು. ಕನಿಷ್ಠ 25,000 ಗೌರವಧನವಾದ್ರೆ ಬೇಕೇ ಬೇಕು. ಮಾತ್ರ ಹೋರಾಟ ಯಾಕಂದ್ರೆ ಇವತ್ತು ಹೋರಾಟ ಬಂದ ಉದ್ದೇಶ ಏನಂದ್ರೆ ಅದನ್ನ ನಾವು ಗಮನಿಸ್ಬೇಕು, ಯಾಕೆ ಬಂದಿದ್ದೀವಿ ಅಂತ. ಅದನ್ನ ಯಾರು ಆ ಕಡೆ ಮಾತಾಡಕ್ ಹೋಗ್ಬೇಡ ದಯವಿಟ್ಟು. ಯಾಕಂದ್ರೆ AITC ಯಾತಕ್ಕಾಗಿ ಹೋರಾಟ, ಏನೇ ಬರಲಿ ಈ ಮೂಲಕ ನಾವು ಹೋರಾಟಕ್ಕೆ ಬಂದಾಗ ಈ ಘೋಷಣೆ ಮಾಡಿ ಮುಂದೆ ಮಾತಾಡೋ ಉದ್ದೇಶ ನಮ್ದಿದೆ. ಈಗ ಹೋರಾಟ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಹಲವಾರು ದಿನಗಳಿಂದ ಕೆಲಸ ಮಾಡ್ತಾ ಬಂದಿದ್ದೇವೆ. ಈಗ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಬಡವರಂದ್ರೆ ಒಂಥರ ಕೀಳಕ್ ಕಾಣೋದು. ಅವರು ಶಾಸಕರ ಭತ್ಯೆನ ಅವರು ಬೇಕಾದಷ್ಟು ಮಾಡ್ಕೊಂಡ್ಬಿಡ್ತಾರೆ. MP ಭತ್ಯೆನ ಜಾಸ್ತಿ ಮಾಡ್ಕೊಂತಾರೆ. ಈ ಕಾರ್ಮಿಕರ ಭತ್ಯೆ ಕೊಡೋದ್ರೆ ಬಹಳ ಕಷ್ಟ ಆಗತ್ತವ್ರು. ಯಾಕಂದ್ರೆ ಈಗ
ನಾವು ಒಂದು ಮನೆ ನಡೆಸ್ಬೇಕಾದ್ರೆ ಒಂದು 25 ಸಾವಿರ ಒಬ್ಬರಿಗೆ ಜೀವನ ಆಗುತ್ತೆ ಅಷ್ಟೇ ಈಗಿನ ಪರಿಸ್ಥಿತಿಯಲ್ಲಿ. 50 ಸಾವಿರ ಕೊಟ್ಟರೆ ನಮ್ಮ ಫ್ಯಾಮಿಲಿ ಜೀವನ ಮಾಡ್ಬೋದು. ಆ ರೀತಿ ಮಾಡೋಕ್ಕಾಗುತ್ತೆ ಅವ್ರಿಗೆ. ಅದನ್ನ ಯಾರು ಯೋಚನೆ ಮಾಡೋದು. ನಮ್ಮನ್ನ ಬಡವರಾಗಿ ಉಳ್ತಾರೆ, ಶ್ರೀಮಂತರಾಗಿ ಉಳ್ತಾರೆ. ಅದನ್ನ ನಮ್ಮ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರಿದ್ದರೆ ಮಾತಾಡ್ತಿದ್ರು, ಕಬ್ಬಾರ್ ಹೊಂದಪ್ಪರು ಅಂತೇಳಿ. ಇದು ಜೋರಾಗ್ತಿತ್ತು ಫಂಕ್ಷನ್ ನಿಮ್ದೇನು. ಅವ್ರು ಕಾರಣಾಂತರದಿಂದ ಬೆಂಗಳೂರು ಹೋಗಿ ಮೀಟಿಂಗ್ ಹೋಗಿದ್ದಾರೆ. ಅದಕ್ಕೆ ನಮ್ಮನ್ನು ಕರಿತಿದ್ದಾರೆ. ನಾವು ತಿಳಿದ ಮಟ್ಟಿಗೆ ನಾವು ನಿಮಗೆ ಮಾತಾಡ್ತೀವಿ. ಈಗ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅಂದ್ರೆ ಅಂಗನವಾಡಿ ಟೀಚರ್ಗಳಾಯ್ತು, ಆಶಾ ಕಾರ್ಯಕರ್ತರಿಗೆ ನಮಗಿದ್ದಷ್ಟು ಕೆಲಸ, ಮಾಸ್ತರಿಗೆ ಕೆಲಸ ಕಡಿಮೆ ಆಗಿದೆ, ಅವ್ರಿಗೆ ಪಗಾರ ಜಾಸ್ತಿ ಇದೆ. ನೀವು ಕಷ್ಟಪಡೋರಿಗೆ ಪಗಾರ ಕಡಿಮೆ ಇದೆ. ಹೀಗಿರೋದ್ರಿಂದ ಸರ್ಕಾರ ಸ್ವಲ್ಪ ಯೋಚಿಸ್ಬೇಕು. ಯಾಕಂದ್ರೆ ಬಡವರು ಯಾತಕ್ಕಾಗಿ ಹೋರಾಟ? ಹೌದು ಹೌದು, ಖಂಡಿತ ಹೌದು. ಈಡೇರೋವರೆಗೂ ಕೊನೆ ಹಂತದವರೆಗೂ ನಿಮ್ಮ ಜೊತೆಗಿದ್ದು ನಿಮಗೆ ಸಹಕಾರವನ್ನು ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅವರು ಅಧ್ಯಕ್ಷರು ಮತ್ತು ಹನುಮಂತಪ್ಪ ಹಲವಾರು ವಿಷಯಗಳನ್ನ ನಿಮಗೆ ನಿಟ್ಟಲ್ಲಿ ಈಗಾಗಲೇ ಮನವರಿಕೆ ಮಾಡಿದ್ರು. ನಾವು ಯಾವ ತರ ಇರ್ಬೇಕು, ನಮ್ಮ ಸಂಘಟನೆ ಹೆಂಗಿರ್ಬೇಕು, ರಚನೆ ಹೆಂಗಿರ್ಬೇಕು, ರಚನಾತ್ಮಕವಾಗಿ ನಾವು ಎಷ್ಟು ಸದೃಢವಾಗಿರ್ಬೇಕು ಅಂತೇಳಿ ನಿಮಗೆಲ್ಲ ಹಲವಾರು ಮಾಹಿತಿಗಳನ್ನು ಕೊಟ್ಟಾರೆ. ಈಗಾಗಲೇ ನೀವೆಲ್ಲ ಇದ್ರ ಬಗ್ಗೆ ಜಾಗೃತರಾಗಿರಿ, ವಿಷಯಗಳನ್ನ ತಿಳ್ಕೊಂಡಿರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಿಗೆ ನಾನು ಮಾತಾಡೋದಿಲ್ಲ, ಸ್ವಲ್ಪ ಒಂದು 5 ನಿಮಿಷ ಕಾಲ ಮುಗಿಸ್ಬಿಡ್ತೀನಿ. ನಾನು ರಾಜೇಶ್ ಅಂಗಡಿ ಅಂತೇಳಿ ರಾಣೆಬೆನ್ನೂರು ತಾಲೂಕಾ ರೈತ ಸಂಘದ ಕಬ್ಬಾರ್ ಹನುಮಂತಪ್ಪ ನಮ್ಮ ಅಧ್ಯಕ್ಷರು. ನಾವು ರಾಣೆಬೆನ್ನೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ. ಮತ್ತು ಮಂಜುನಾಥ್ ಗುಡ್ಡಣ್ಣವ್ರು ಅಂತೇಳಿ ನಮ್ಮ ಜೊತೆ ರಾಜ್ಯ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಅವರು, ಸಭ್ಯ ಕರ್ನಾಟಕ ನಿರ್ಮಾಣ ವೇದಿಕೆ. ಮತ್ತು ಆಸ್ಮಾನ್ ಇದ್ದಾರೆ, ಮತ್ತು ನಮ್ಮ ಭುವನೇಶ್ವರಿ ಮೇಡಮ್ ಇದ್ದಾರೆ, ನಮ್ಮ ಇದ್ದಂಗಿ ಮೇಡಮ್ ಇದ್ದಾರೆ. ನಾವೆಲ್ಲ ಇವತ್ತು ಸೇರ್ಕೊಂಡು ನಿಮಗೆ ನೇತಲ ಬೆಂಬಲ ಸೂಚಿಸ್ತೀವಿ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಏನು ವಿಚಾರ ಹೇಳ್ತೀವಪ್ಪ ಅಂತಂದ್ರೆ, ಈಗ ಅಣ್ಣವ್ರು ಹೇಳಿದ್ರು ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇಲಾಖೆಗಳಿಗೆ ಅವರು ಮುಟ್ಟಿಸ್ತಾರೆ. ಅಷ್ಟರೊಳಗೆ ಬೇಡಿಕೆಗಳು ಈಡೇರದಿದ್ನಪ್ಪ ಅಂತಂದ್ರೆ ನೀವೇನು ಸೇರಿರಿ, ಇದು ಸೇರಿದ ಹಂಗಲ್ಲ. ಹಾವೇರಿ ಜಿಲ್ಲೆ ಒಳಗೆ ಹೆಂಗೆ ಸೇರ್ಬೇಕಪ್ಪ ಅಂದ್ರ ಕುಂಭಮೇಳ ಆತ ನಮ್ಮಲ್ಲಿ ಭಾರತದಲ್ಲಿ. ಆ ತರ ಉತ್ತರ ಪ್ರದೇಶದಲ್ಲಿ ಸೇರ್ತಕ್ಕಂತ ಬಾ 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 ಕುಂಭಮೇಳ ಆತ ನೋಡಪ್ಪ ಅಂತಕ್ಕಂಥ ಧ್ವನಿ ಆಗ್ಬೇಕು. ಆ ತರ ನೀವೆಲ್ಲ ಮೇಳೆ ಸೇರ್ಕೊಂಡು ಒಂದು ಯಶಸ್ವಿ ಒಂದು ಬೆಲೆ ಇರ್ತೈತಿ. ನೀವೇನ್ ಸೇರಿರಿ, ಇವತ್ತ ಇದು ಖುಷಿ ಪಡೋಂಥ ವಿಚಾರ ಅಲ್ಲ. ನೀವೆಲ್ಲ ಮನನೊಂದು ನೀವು ದುಃಖದಿಂದ ಬಂದಿರಿ ಇವತ್ತ, ಅದು ನಮ್ಗ ಅರ್ಥ ಆಗ್ತೈತಿ. ಅದೇ ರೀತಿಯಾಗಿ ಹೇಳ್ತಾ ಹೋದಪ್ಪ ಅಂದ್ರೆ ಸರಮಾಲೆ ಭಾಳ ಐತಿ. ಈಗಾಗಲೇ ನಮ್ಮ ಮುಖಂಡರು ಇದ್ರ ಬಗ್ಗೆ ಅನೇಕರು ಬಹಳ ವಿವರಣೆ ಕೊಟ್ಟಾರ. ನೀವೆಲ್ಲ ತಿಳ್ಕೊಂಡಿರಿ ಅಂತ ಹೇಳಿ ಇದೇ ರೀತಿಯಾಗಿ ಜಯ ಕರ್ನಾಟಕ ಮಾತಾಡ್ತಿ ಅಧಿಕಾರಿಗಳಾಗಿದ್ದಾರೆ ಸ್ವಾಮಿ. ಅವರೆಲ್ಲ 2011-12ರಿಂದ ನಿವೃತ್ತಿ ಆದಂತ ಕಾರ್ಯಕರ್ತೆಯರು ಬೆಳೆಸಿದಂತ ಅಧಿಕಾರಿಗಳು ಈಗ ಆಗಿದ್ದಾರೆ. ಅವರೆಲ್ಲ ದಯಮಾಡಿ ಯಾರಾದ್ರೂ ಆ ಟೈಮಲ್ಲಿ ಅಂಗನವಾಡಿ ತಾಯಂದ್ರಲ್ಲಿ ಉಪ್ಪಿಟ್ಟು ತಿಂದು ಒಬ್ಬ ಅಧಿಕಾರಿ ಆಗಿದ್ದೇಕರವಾದ್ರೆ ದಯಮಾಡಿ ಅವರಿಗೆ ಬೆಂಬಲ ಕೊಡಿ, ದಯಮಾಡಿ ಬೆಂಬಲ ಕೊಡಿ. ಅಂತ ಕಾರ್ಯಕರ್ತೆಯರ ಮಕ್ಕಳು ಅಧಿಕಾರಿಗಳೇ ಆಗಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸ್ವಾಮಿ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡಿ. ಅದೇ ರೀತಿ ಹೆರಿಗೆ ರಜಾ ನಮಗೆ ಇರಲಿಲ್ಲ. ನಾನೇ ಉದಾಹರಣೆಗೆ 3 ಮಕ್ಕಳ ತಾಯಿ, ಯಾವುದೇ ಹೆರಿಗೆ ರಜಾ ಇಲ್ಲದೆ ನಾನು ಫಸ್ಟ್ ಸೇರಿದಾಗ 380 ರೂಪಾಯಿ ಗೌರವಧನ ಇತ್ತು ನನಗೆ. ಆ 380 ರೂಪಾಯಿ ಹೋಗ್ತದಲ್ಲ ಅಂತ 3 ತಿಂಗಳಿಗೆ ಕೆಲ್ಸಕ್ಕೆ ಸೇರಿ ಯಾವುದೇ ಹೆರಿಗೆ ರಜಾ ತಗೊಂಡಿರ್ಲಿಲ್ಲ. ನಮ್ಮ ಸಂಘಟನೆಯಿಂದ ಹೆರಿಗೆ ರಜಾ 6 ತಿಂಗಳು ತಗೊಂಡಿದ್ದೀವಿ ಸ್ವಾಮಿ, 6 ತಿಂಗಳು ತಗೊಂಡಿದ್ದೀವಿ. ಅದೇ ರೀತಿ ಗರ್ಭಪಾತ, ಮಹಿಳೆ ಅಂದ್ರೆ ಎಲ್ಲರಿಗೂ ಆಗದೆ ಗರ್ಭಪಾತ ಆಗಿದ್ದೇ ಕರವಾದ್ರೆ 45 ದಿನ ಹೆರಿಗೆ ರಜಾ ದೊರಕಿದೆ. ಅದು ನಮ್ಮ ಈ ಸಂಘಟನೆಯಿಂದ ಮಾತ್ರ ಸಾಧ್ಯದ. ಇಂಥ ಯೋಜನೆಗಳನ್ನ, ಇಂಥ ಒಂದು ಸೌಲಭ್ಯಗಳನ್ನ ನಮ್ಮ ಹೋರಾಟದಿಂದ ತಗೊಂಡಿದೆ ಸ್ವಾಮಿ. ದಯಮಾಡಿ ಯಾರು ಯಾವ ಅಧಿಕಾರಿಗಳು ಬೀದಿಗಿಳಿದಿದ್ದಾರೆ ಕಾರ್ಯಕರ್ತೆಯರು ಅಂತ ಎಷ್ಟು ಲಿಸ್ಟ್ ಮಾಡಿ ಯಾವ ಯೋಜನೆಗಳನ್ನ ನಮಗೆ ತಂದ್ಕೊಟ್ಟಿಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, FRS ಅನ್ನ ದಯಮಾಡಿ ರದ್ದು ಮಾಡಿಕೊಡಿ ಸ್ವಾಮಿ. ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀವಿ. FRS ಇಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. FRS ಇಂದ ಬರ್ತಕ್ಕಂತ ಅಂಗನವಾಡಿ ಮಕ್ಕಳು ನಮ್ಮ ಅಂಗನವಾಡಿ ಬರ್ತಾ ಇಲ್ಲ. ಕಾರಣ ಅಂಗನವಾಡಿ ಕಾರ್ಯಕರ್ತೆಯರು ಫೋಟೋ ತೆಗೆಯೋದು, ಮೊಬೈಲ್ ಹಿಡ್ಕೊಳ್ಳೋದು, ಎಲ್ಲ ಯೋಜನೆಗಳು, ಎಷ್ಟು ಯೋಜನೆಗಳಿದಾವೆ ನಮ್ಮ ಇಲಾಖೆಯಲ್ಲಿ. ಮಾತೃವಂದನೆ ಇದೆ, ಭಾಗ್ಯಲಕ್ಷ್ಮಿ ಇದೆ. ಭಾಗ್ಯಲಕ್ಷ್ಮಿ 18 ವರ್ಷ ತುಂಬಿದ ತಕ್ಷಣ ಪರಿಪಕ್ವ ಮೊತ್ತಗಳನ್ನ ಅವರಿಗೆ ನಾವೆಲ್ಲ ಕಾಗದ ಪತ್ರಗಳನ್ನ ಇಲಾಖೆ ಕೊಡಬೇಕು. ಇಲಾಖೆ ಆ ಹಣವನ್ನ ಕೊಡಕ ಅದಕ್ಕೆ ನಾವೇ ಕಾರಣಕರ್ತರು ಸ್ವಾಮಿ. ಹಾಗಾಗಿ ದಯಮಾಡಿ ಹೇಳ್ತಾನೆ, FRS ಅನ್ನ ಹೋಗ್ಲಾಡಿಸಿ ನಮ್ಮ ಕಾರ್ಯಕರ್ತರಿಗೆ
ಆಗ್ತಾ ಇರುವ ಅನ್ಯಾಯವನ್ನ ಒಂದು ನಿವೃತ್ತಿಗೊಳಿಸಿ ನಮ್ಮ ಈ ಒಂದು ಎಲ್ಲಾ ಬೇಡಿಕೆಗಳನ್ನು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗ ನಮ್ಮ ಸಚಿವರಿಗೂ ಮತ್ತು ಪ್ರಧಾನಮಂತ್ರಿಯವರಿಗೂ ನಮ್ಮ ಎಲ್ಲಾ ಇಲಾಖೆಯ ಸಚಿವರುಗಳಿಗೂ ದಯಮಾಡಿ ಇಷ್ಟು ಹೊಟ್ಟೆ ಉರಿಯಿಂದ ಮಾತಾಡ್ತಾ ಇದ್ದೀವಿ ಅಂದ್ರ ಕಷ್ಟಪಟ್ಟಕ್ಕೆ ಮಾತ್ರ ಈ ಮಾತುಗಳು ಬರ್ತಾರೆ ಸ್ವಾಮಿ. ದಯಮಾಡಿ ಇದನ್ನ ಟೇಬಲ್ ಮೇಲೆ ಇಡದೆ ಆದಷ್ಟು ಬೇಗ ಕಳಿಸ್ಕೊಡ್ತಿದ್ದೀರಿ ಅಂತಂದು ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆಯ ಮೊಟ್ಟ ಮೊದಲಾಗಿ ಮನವಿಗೆ ಹೋಗ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸರ್ಕಾರದ ಯಾವುದೇ ಯೋಜನೆ ವಿರೋಧಿಗಳಲ್ಲ. ಯಾಕಂದ್ರೆ ಹೇಳಿದ್ರೆ ಅದು ಒಂದು ಗಾದೆ ಇದೆಯಲ್ಲ, ಗಾದೆಯನ್ನು ಸುಳ್ಳು ಮಾಡಿದಂಥ ಜನ ನಾವು. ಆಡು ಮುಟ್ಟದ ಸೊಪ್ಪಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಮಾಡದ ಕೆಲಸ ಇಲ್ಲ. ನಮಗೆ ಸರ್ಕಾರದ ಎಲ್ಲ ಯೋಜನೆಗಳ ನಾವು ಯಾರು ಹುಡ್ಕೊಂಡ್ಬರ್ತಾವಂದ್ರೆ ಮೊದಲು ಇವ್ರನ್ನೇ ಹುಡ್ಕೊಂಡ್ಬರ್ತಾವ. ತಮ್ಮ ಕಡೆಯಿಂದ ಒಂದು ಆದೇಶ ಮಾಡ್ತಿ ಅವ್ರು ಬರ್ತಾರೆ. ತಮ್ಮ ಕಡೆಯಿಂದ ಆದೇಶ ಇಲ್ಲದೇ ಇದ್ರೂ ಅವ್ರ ಕೆಲಸವನ್ನು ತಗೋತಾ ಇದ್ದಾರೆ. ಅದಕ್ಕೆ ಆದರೆ ಯಾವ ಭತ್ತೆನೂ ಇವರಿಗೆ ಕೊಡ್ತಾ ಇಲ್ಲ. ಆ ಭತ್ತೆ ಇರ್ತಾವೆ, ಆ ಭತ್ತೆಯನ್ನು ಮರೆಮಾಚಿ ತಮ್ಮ ಗಮನಕ್ಕೆ ತರದೇನೆ ಹಲವಾರು ಆ ಭತ್ತೆಗಳನ್ನ ಇವ್ರಿಗೆ ಕೊಡದೇನೆ ಆ ಭತ್ತೆಗಳನ್ನು ಅವರೇ ತಗೋತಾ ಇದ್ದಾರೆ. ಯಾಕಂತೇಳಿದ್ರೆ ನಾವು ನೇರವಾಗಿ ಆಪಾದನೆ ಮಾಡ್ತೀವಿ. ಇವ್ರಿಗೆ ಚೆಕ್ ಮೂಲಕ ಇವ್ರ ಹೆಸರಿಗೆ ಚೆಕ್ಕನ್ನು ಕೊಟ್ಟು ಇವರು ಡ್ರಾ ಮಾಡ್ಕೊಂಡು ದುಡ್ಡು ಕೊಡ್ಬೇಕು. ಇಲ್ಲಾಂದರೆ ಚೆಕ್ಗೆ ಸೈನ್ ಮಾಡಿ ಅವ್ರ ಕಡೆಗೆ ಕೊಡಬೇಕು. ಇಂಥ ಪರಿಸ್ಥಿತಿ ಇಡೀ ರಾಜ್ಯಾದ್ಯಂತ ಕೆಲಸವನ್ನು CDP ಅವರು TD ಅವರು ತಗೋತಾ ಇದ್ದಾರೆ. ಅದು ಸರ್ಕಾರಕ್ಕೆ ಅನ್ಯಾಯ, ಜನರಿಗೆ ಅನ್ಯಾಯ. ಅದು ಇವ್ರು ಮಾಡಿದ ಕೆಲಸಕ್ಕೆ ಇವ್ರಿಗೆ ಭತ್ತೇನ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಅವ್ರಿಗೆ ಕೊಡಲಿ. ಯಾವ ಕೆಲಸ ನಾವು ಬೇಡ ಅಂತ ಹೇಳಿಲ್ಲ. ಇವತ್ತು ಕೆಲಸ ಮಿತಿ ಮೀರಿದೆ. ಇವರಿಗೆ ಹೊರಲಾರದಷ್ಟು ಭಾರ ಆಗಿದೆ. ಮಾನಸಿಕವಾಗಿ ಕೆಲವು ಕುಗ್ತಕ್ಕಂಥ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಸಾಧ್ಯನೋ ಬಂದೇಳೆ ಕೆಲಸ ಮಾಡೋದಕ್ಕೆ ಎಲ್ಲ ಕೆಲಸನೂ ಖಂಡಿತ ಇವರು ಮಾಡೋಕ್ಕೆ ತಯಾರಿದ್ದಾರೆ. ಇದು FRS ಅದರ ವಿವರಗಳನ್ನು ತಮ್ಮ ತರಕ್ಕೆ ಮುಂದಾಗಿದೆ. ಅದೆಲ್ಲವನ್ನೂ ಕೂಡ ನಾವು ವಿರೋಧಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಮೂಲಕ ನಾವು ಈ ಧರಣಿಯನ್ನು ಮಾಡಿ ಇಲ್ಲಿ ನಾವೆಲ್ಲ ಮಹಿಳಾ ಸಂಘಟನೆ ಇದೆ. AITUC 105ನೇ ವರ್ಷದ ಸಂಘಟನೆ. ನಾವು ಭಾಳ ಪೀಸ್ಫುಲ್ಲಾಗಿ, ಯಾಕಂದರೆ ಈ ಸಂಘಟನೆಗೆ ಒಂದು ಇತಿಹಾಸ ಇದೆ. ಇದು ಸ್ವಾತಂತ್ರ್ಯ ಪೂರ್ವಿ ಏನು ಕಾರ್ಮಿಕರ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಇದು ಮುಂದಾಗಿ ಇಲ್ಲಿವರೆಗೆ ಸಾಯ್ಕೊಂಡು ಬಂದಿದೆ. ಮೇಡಮ್ ಅವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸಂಘಟನಾ ರಾಜ್ಯ ಕಾರ್ಯದರ್ಶಿಗಳು ಆದ AITUC ಶ್ರೀ ಆವರಗೆರೆ ಚಂದ್ರು, ಜಿಲ್ಲಾಧ್ಯಕ್ಷರು ಆದ ಶ್ರೀಮತಿ ಸುನಂದ S. ರೇವಣ್ಕರ್, ಜಿಲ್ಲಾ ಉಪಾಧ್ಯಕ್ಷರು ಆದ ಶ್ರೀಮತಿ ಸುನೀತಾ ಮಾರುಕಳ್ಳಿ, ಜಿಲ್ಲಾ ಗೌರವಾಧ್ಯಕ್ಷರು ಆದ ಶ್ರೀಮತಿ ನಾಗರತ್ನ ಯಲಿಗಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀಮತಿ ಪ್ರೇಮಾ ಬೂದಪುರ, ಜಿಲ್ಲಾ ಖಜಾಂಚಿಯವರು ಆದ ಶ್ರೀಮತಿ ರೇಷ್ಮಾ ಬಾನು, ಕಾರ್ಯದರ್ಶಿಗಳು ಆದ ಶ್ರೀಮತಿ ಭಾರತಿ ಹಿರೇಮಠ S. ಹಿರೇಕೆರೂರು, ತಾಲೂಕು ಅಧ್ಯಕ್ಷರು ಆದ ಶ್ರೀಮತಿ ಕುಸುಮಾ ಪಾಟೀಲ್, ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರು ಆದ ಶ್ರೀಮತಿ ಲಲಿತಾ ನಾಗಣ್ಣಗೌಡ, ರಾಣಿಬೆನ್ನೂರು ತಾಲೂಕಿನ ಅಧ್ಯಕ್ಷರು ಆದ ಶ್ರೀಮತಿ ನಾಗಮ್ಮ ಮುದ್ಕಣ್ಣವರ್, ಹಾನಗಲ್ ತಾಲೂಕಿನ ಅಧ್ಯಕ್ಷರು ಆದ ಶ್ರೀಮತಿ ವಿಶಾಲ್ ಅಕ್ಕಿ ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಬೆಂಬಲ ಸೂಚಿಸುತ್ತಿರುವ ರಾಣಿಬೆನ್ನೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಆದ ಶ್ರೀ ಹನುಮಂತಪ್ಪ ಕಬ್ಬಾರ್, ತಾಲೂಕು ರೈತ ಸಂಘದ ಉಪಾಧ್ಯಕ್ಷರು ಆದ ಶ್ರೀ ಮಂಜುನಾಥ ಸಂಭೋಜಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀ ರಾಜೇಶ್ ಅಂಗಡಿ, ಶ್ರೀ ಮಂಜುನಾಥ ಗುಡ್ಡನವರ್, ಜಿಲ್ಲಾ ಕಾರ್ಯದರ್ಶಿಗಳು ಆದ ಹನುಮಂತಪ್ಪ ಅಗಸ್ತಿ ಬಾಗಿಲ್, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಆದ ಶ್ರೀಮತಿ ಭುವನೇಶ್ವರಿ ಬರಣನವರ್, ಉಪಾಧ್ಯಕ್ಷರು ಆದ ಶ್ರೀಮತಿ ಶೋಭಾ ಇಚಂಗಿ, ಕಾರ್ಯದರ್ಶಿಗಳು ಆದ ಅಸ್ಮಾ ಬೇಗ, ಪೊಲೀಸ್ ಅಧಿಕಾರಿಗಳು ಆದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಸಂತೋಷ್ ಪವಾರ್, PSI ಹಾವೇರಿ ಶ್ರೀ ರವಿಕುಮಾರ್ ರೆಡ್ಡಿ, ಗ್ರಾಮೀಣ PSI ಹಾವೇರಿ ಶ್ರೀ UR ಬಳಹಾರ್, ASI ಹಾವೇರಿ ಶ್ರೀ TC ಪಾಟೀಲ್, ಶ್ರೀಮತಿ ಗೀತಲಮಣಿ, ಶ್ರೀಮತಿ ಶಾಂತಮ್ಮ ಕುರುಬನಾಳ್, ಶ್ರೀ MG ಕರಿಗಾರ್, ಶ್ರೀ NR ಕೋಳೂರ, ಇನ್ನೂ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಒಂದು ಅಂಗನವಾಡಿ ಕಾರ್ಯಕರ್ತರು, ಜಿಲ್ಲಾ ಮತ್ತು ತಾಲೂಕು ಗ್ರಾಮಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.